ನಮ್ಮನ್ನ ತಿಂದು ನಮಗೆ ಬೊಗಳಿಗೆ ನಾವು ಬೆಳೆದಿದ್ರೆ ಏನು ಸಗಣಿ ತಿಂತಾನ ಅವನು. ಇಂದಿರಾ ಗಾಂಧಿ ಬಂದಿಂದ ಸಾಬರದ ಪಕ್ಷ ಕಾಂಗ್ರೆಸ್. ಲೇಡೀಸ್ಗೆ ಬಸ್ ಫ್ರೀ ಬಿಟ್ಬಿಟ್ಟು 1 ಕ್ವಾರ್ಟರ್ ಮೇಲೆ 30 ರೂಪಾಯಿ ಜಾಸ್ತಿ ಮಾಡ್ಬಿಟ್ರು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಕುಡಿಯೋರು ಏನ್ ಮಾಡ್ಬೇಕು? ರಾಹುಲ್ ಗಾಂಧಿ ಇಲ್ವಾ? ಅವನೇನು ಮಾಡಯ ಈ ಬೆಸವಡಿಯನ್ಗಿಂತ ಕಡಿ ಅವನಿಗೇನು ಬರ್ತದಲ್ಲ, ಅವನಿಗೆ ಏನೇನು ಬರ್ತದಲ್ಲ ಕಕ್ವ ನಮಗೆ ಹುಚ್ಚ ಅವನು. ಅಲ್ಲಪ್ಪ ಹುಚ್ಚ ಅವನು. ನಾಟಿ ಹಚ್ಚಕ್ ಹೋಗೋದು, ಆದ್ಯಾಕ್ಷ ಗಿಡ ತಿನ್ನೋದು, ಜಾಣ ಮಾಡ್ತಾನೆ ಇವನ್ನ. ಆಯ್ಕೊಂಡ್ ತಿಂತಿದ್ವಿ, ತಿರ್ಕೊಂಡ್ ತಿನ್ನೋಂಗ್ ಮಾಡ್ಬಿಟ್ಟ ಬೇವರ್ಸಿ ನನ್ ಮಗ. ಏನೋ ತಲುಪ್ತಿಲ್ಲ ಸ್ವಾಮಿ, ನಾವು ಅದ್ರ ಬಗ್ಗೆ ಏನು ಹೇಳಕ್ ಆಗಲ್ಲ, ನಮಗೆ ಯಾವ್ದು ಬಂದಿಲ್ವಲ್ಲ. ರಾಮ್ ಸುಳ್ಳ, ನಮ್ಮ ರಾಷ್ಟ್ರನೇ ಸುಳ್ಳು. ಇಲ್ಲ ಅನ್ನೋರು ಅಷ್ಟ್ರು ಪಾಕಿಸ್ತಾನಕ್ಕೆ ಹೋಗ್ಬೇಕು. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಹಿಂದೂನು ಒಂಥರ ನೋಡೋದು, ಮುಸ್ಲಿಮ್ಸ್ ಒಂಥರ ನೋಡೋದು, ಅವೆಲ್ಲ ಮಾಡಬಾರ್ದು. ಮೊನ್ನೆ ವಿಜಯಪುರಕ್ಕೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ರು, ವಾಪಸ್ ಬಂದಾನ. ಹರಿಪ್ರಸಾದ್ ಅಮ್ನಿ ಯಾವನ್ರಿ ಅಂಡ ಮಾರನ್ ಹೋಗಪ್ಪ ಮರೆ. ಈಗ 3,000 ಸಾವಿರ ರೂಪಾಯಿ ಕೊಡ್ತು ಅಂತಂದ್ರೆ ಸುಮಾರು ಒಂದು ಲಕ್ಷಾಂತರ ಕೋಟಿ ವ್ಯಯ ಆಯ್ತದಲ್ವಾ. ಅದನ್ನೇ ಯಾವ್ದಾರ ಒಂದು ಫ್ಯಾಕ್ಟ್ರಿ ಮಾಡ್ಲಿ, ಅದೇ ಉದ್ಯೋಗಿಗಳಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತದೆ. ಅವನಿಗೆ ಅನ್ನ ಹಾಕಂತಾರದ ರೈತರು. ಅವನೇನು ಪಾಮರ್ ನನ್ನ ಮಗ, ಅವನು ಮರ್ಯಾದಿಂದ ರಾಜೀನಾಮೆ ಕೊಡೋಕಾಗಿತ್ತು. ಈಗ ಪಕ್ಷ ಮೆಜಾರಿಟಿಗೆ ಐತಲ್ಲ, ಸುಮ್ಬಿಟ್ಟಿದಾರೆ, ಬೂಟಿ ಹೊಡಿತಾರ ಅವ್ನು ಹೊರಕ್ ಬಂದ್ರೆ. ಆಯ್ತು, ಆಮೇಲೆ ರಾಮ ಮಂದಿರಕ್ಕೆ ಸಿದ್ದರಾಮಯ್ಯ ಕೊಡಲ್ಲ ಅಂದ. ಮುಸ್ಲಿಮ್ಸ್ ಅವ್ರಿಗೆ ಆದ್ರೆ 10,000 ಕೋಟಿ ಕೊಡ್ತೀನಿ ಅಂತ ಇದ್ ಮಾಡವನೆ. ಈಗ ಕಾರ್ ಹಚ್ಕೊಂಡ್ ಹೋಗನಿಗೂ ಕೊಡೋದೆ, ನಡೆದು ಹೋಗನಿಗೂ ಕೊಡೋದೆ ಅಂದ್ರೆ ಇದು ಯಾವಾರ ಅಲ್ಲ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ಮೇಲೆ 2,000 ರೂಪಾಯಿ ಅಕ್ಕಿ, ಬಸ್ ಫ್ರೀ ಅನ್ಕೊಂಡ್ ಮಾಡಿದಾರಲ್ಲ, ಇದು ಎಲ್ರಿಗೂ ಬರ್ತಾ ಇದೆಯಾ? ಒಳ್ಳೇದ ಹಿಂಗ್ ಬಂದ್ ಕೊಟ್ರೆ ಅಂತ. ದರಿದ್ರ ಹಚ್ಚದ್ರಿ ಇದು, ದೇಶಕ್ಕೆ ದರಿದ್ರ ಹಚ್ಚೋದು. ಈಗ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ದುಡಿಯೋದು ಕಮ್ಮಿ ಆಕತಿ. ಈಗ ನಮ್ದ ದುಡ್ಡು ಅದು, ನಮ್ಗೆ ಟ್ಯಾಕ್ಸ್ ಹಾಕ್ತಾರೆ, ಅವ್ರು ಕೊಡ್ತಾರ. ಈಗ ಕಾರ್ ಹಚ್ಕೊಂಡ್ ಹೋಗನಿಗೂ ಕೊಡೋದೆ, ನಡೆದು ಹೋಗನಿಗೂ ಕೊಡೋದೆ ಅಂದ್ರೆ ಇದು ಯಾವಾರ ಅಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಪಕ್ಕ ಬಡವರದ್ರಲ್ಲ, ಅವ್ರನ್ನ ಗುರ್ತಿಸ್ಕೊಡ್ಲಿ, ಅದು ಒಪ್ತೇವೆ. ಇವ್ರು ಯಾರು ಗುರ್ಸೋದಿಲ್ಲ. ರಾಹುಲ್ ಗಾಂಧಿ ಇಲ್ವಾ? ಅವನೇನು ಮಾಡಯ ಈ ಬೆಸವಡಿಯನ್ಗಿಂತ ಕಡಿ ಅವನಿಗೇನು ಬರ್ತದಲ್ಲ, ಅವನಿಗೆ ಏನೇನು ಬರ್ತದಲ್ಲ ಕಕ್ವ ಅಂತನೆಲ್ಲ ಪ್ರಧಾನಿ ಆದ್ರೆ ಸಾಬ್ರು ಮನೆ ನುಗ್ಗಿ ಹೊಡಿತಾರೆ ನಮ್ಮನ್ನು. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಅವನ್ನೆಲ್ಲ ಅವ್ರಿಗೆ ಕೊಡೋದೆ, ನಮಗೆ ಹಿಂದೂಗಳಿಗೆ ಮೆಜಾರಿಟಿ ಇರೋದಿಲ್ಲ. ಆಮೇಲೆ ಈಗ ರಾಜ್ಯದಲ್ಲಿ ಫ್ರೀ ಕೊಟ್ಬಿಟ್ಟು ಅಭಿವೃದ್ಧಿಗೆ ದುಡ್ಡಿಲ್ದಂಗ ಆಗಿದೆ ಅಂತ ಮಾತಾಡ್ತಾರೆ ಜನ. ಆ ಮಾತು 100ಕ್ಕೆ 100 ನಿಜ. ಹೇಳ್ಬೇಕು ನೀವೆಲ್ಲ ಇದನ್ನ. ಯಾವ ಅಭಿವೃದ್ಧಿನೂ ಆಗಂಗಿಲ್ಲ. ಮತ್ತೆ ಇದು ಹಿಂದೂ ರಾಷ್ಟ್ರ ಆಗಕ್ ಬಿಡಲ್ಲ ಈ ದೇಶನ ನಾನು ಅಂತಾರೆ ಸಿದ್ದರಾಮಯ್ಯವರು. ಇವನೇನು ಪ್ರಧಾನ, ಒಂದು ರಾಷ್ಟ್ರದವನು, ಇವನೇನು ಪ್ರಧಾನ ಏನಪ್ಪ ಏನಾರ ಮಾಡಕ್ಕೆ? ಕರ್ನಾಟಕಕ್ಕೆ ಸ್ವಾಧೀನ ಇರ್ಬೋದು, ಇವನು ರಾಷ್ಟ್ರಕ್ಕೆ ಅಲ್ಲಲ್ಲ. ರಾಷ್ಟ್ರಕ್ಕೆ ಮೋದಿ, ಅವನು ಏನಾರ ಬದಲಾವಣೆ ಮಾಡ್ಬೇಕು ಹೊರತು ಇವನು ಒಂದು ಈ ಕರ್ನಾಟಕನ ಏನಾರ ಒಂಚೂರು ತಳಗ ಮೇಲೆ ಮಾಡ್ಬೋದು ಹೊರತು ರಾಷ್ಟ್ರ ಸುದ್ದಿ ಇವನಿಗೆ ಸಂಬಂಧ ಇಲ್ಲ. ಕೆ ಹರಿಪ್ರಸಾದ್ ಏನ್ ಹೇಳ್ತಾರೆ ಅಂದ್ರೆ, ಕಾಂಗ್ರೆಸ್ ಲೀಡರು, ರಾಮ ಮಂದಿರಕ್ಕೆ ಹೋಗುವಾಗ ಹುಷಾರು, 22ನೇ ತಾರೀಕು ಗೋಧ್ರಾ ತರ ಗಲಾಟೆ ಆಗ್ಬಹುದು ಅಂತೆಲ್ಲ ಹೇಳ್ತಾರೆ. ಹರಿಪ್ರಸಾದ್ ಅಮ್ನಿ ಯಾವನ್ರಿ ಅಂಡ ಮಾರನ್ ಹೋಗಪ್ಪ ಮರೆ. ಮೀಟರ್ ಬೇಕು, ಮೀಟರ್. ಕೆಲವು ಜನ ಮುಸಲ್ಮಾನರು ಟಿವಿಲೇ ಕುತ್ಕೊಂಡು ಹೇಳ್ತಾರೆ, ನೀವು ರಾಮ ಮಂದಿರ ಕಟ್ಟಿ ನಾವು ಮಸೀದಿ ಕಟ್ಕೊಳ್ತೀವಿ, ನಮ್ಗೆ ಹೊಡೆದ್ಬಿಟ್ಟು ಅಂತ ಓಪನ್ ಅಪ್ ಆಗಿ ಹೇಳ್ತಾರೆ. ನಾವೆಲ್ಲರೂ ಒಂದಾದ್ರೆ ನಮಗೆ 100 ಜನಕ್ಕೆ ಒಬ್ಬನಿಲ್ಲ. ಅವನು ಇಲ್ಲಿ ಅದಾರ ಅನ್ನಪ್ಪ, ನಮ್ಮ ಭಾರತದಾಗ ಅದಾರ, ನಮಗೆ 100 ಜನಕ್ಕೆ ಒಬ್ಬನಿಲ್ಲ. ಅವನು ದಿಮಾಕ, ಇವ್ರು ಸಪೋರ್ಟ್ ಕೊಟ್ಟದಕ್ಕೆ ದಿಮಾಕ ಮಾಡ್ತಾರೆ. ಕಾಂಗ್ರೆಸ್ನವ್ರು ಸಪೋರ್ಟ್ ಮಾಡ್ತಾರಲ್ಲ ಅದಕ್ಕೆ ದಿಮಾಕ ಮಾಡ್ತಾರೆ. ಅಂದ್ರೆ ಏನು ಮಾಡೋಕ್ಕಾಗತ್ತಿಲ್ಲ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಕಾಂಗ್ರೆಸ್ನವರು 2007ರಲ್ಲಿ ರಾಮ ಅನ್ನೋನು ಸುಳ್ಳು, ರಾಮ ಮಂದಿರ ಕಟ್ಟಬಾರ್ದು ಅಂತ ಅರ್ಜಿ ಹಾಕಿದ್ರು ಕಾಂಗ್ರೆಸ್ ಸರ್ಕಾರದಿಂದ. ರಾಮ ಸುಳ್ಳು ಅಂದ್ರೆ ದೇಶನೇ ಸುಳ್ಳು. ರಾಮ್ ಸುಳ್ಳ, ನಮ್ಮ ರಾಷ್ಟ್ರನೇ ಸುಳ್ಳು. ಏನೈತಿ? ರಾಮನಿಂದ ರಾಷ್ಟ್ರ ಅಂತೀರ. ರಾಮ ರಾಜ್ಯ ಅಂತಲೂ ಐತಿ. ಇಲ್ಲ ಅನ್ನೋರು ಅಷ್ಟ್ರು ಪಾಕಿಸ್ತಾನಕ್ಕೆ ಹೋಗ್ಬೇಕು. ಕಾಂಗ್ರೆಸ್ ಅವರು ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವ, ಅವ್ರೇನಂದ್ರು ಗೊತ್ತಾ ರೈತರ ಬಗ್ಗೆ? ಇವರು ನೇಣು ಹಾಕ್ಯಂತಾರೆ 5 ಲಕ್ಷ ಸಿಗ್ತವೆ ಅಂತ. ಅವನಿಗೆ ಅನ್ನ ಹಾಕಂತಾರದ ರೈತರು. ಅವನೇನು ಪಾಮರ್ ನನ್ನ ಮಗ, ಅವನು ಮರ್ಯಾದಿಂದ ರಾಜೀನಾಮೆ ಕೊಡೋಕಾಗಿತ್ತು. ಈಗ ಪಕ್ಷ ಮೆಜಾರಿಟಿಗೆ ಐತಲ್ಲ, ಸುಮ್ಬಿಟ್ಟಿದಾರೆ, ಬೂಟಿ ಹೊಡಿತಾರೆ ಅವ್ನು ಹೊರಕ್ ಬಂದ್ರೆ.
ಅವನೇ ಅವನ್ರಿ, ನಮಗೇನಾಗೈತಿ? ನಮ್ಮ ಅನ್ನನ ತಿಂದು ನಮಗೆ ಬೊಗಳಿಗ ನಾವು ಬೆಳೆದಿದ್ರೆ ಏನು ಸಗಣಿ ತಿಂತಾನ ಅವನು? ನಾವು ರೈತರು ಜೋಳ ಅಕ್ಕಿ ಬೆಳೆದ್ರೆ ಸಗಣಿ ತಿಂತಾನ. 5 ಲಕ್ಷ ಕುರ್ರ ಹಾಕ್ಯಂತವ ನಾವು. ಒಂದ್ ರಾಜ್ಯಕ್ಕೆ ಬರ ಬರ್ಲಿ ಅಂತ ಬಯಸ್ತಾರೆ ಅಂತ ರೈತರ ಬಗ್ಗೆ ಅಂತಾರಲ್ಲ. ಈಗ ರೈತರ ಬಗ್ಗೆ ತಡಲಿ ಇದನ್ನ ಮಾಡಿರೋದು ಓಟ್ ಹಾಕಕ್ಕಾರ ರೈತರ ಬೆನ್ನೆಲುಬು, ಸೈನಿಕರು ಕಣ್ಣು ಸುಡುಗಾಡು ಅಂದು ಬೂಟೇಟಿಗೆ ಹೇಳಿ ಇವರು ಇಲ್ಲಿ ತನಕ ಬಂದಿರೋದು ಸುಳ್ಳಿನ ಕಥೆ ಅದು. ಇವ್ರು ಹೇಳೋದು ಓಸು ಸುಳ್ಳು. ಇಂದಿರಾ ಗಾಂಧಿ ಬಂದಿಂದೆ ಸಾಬ್ರದ ಪಕ್ಷ ಕಾಂಗ್ರೆಸ್. ಇಂದಿರಾ ಗಾಂಧಿ ಸಾಬ್ರನ್ ಮದುವೆ ಆಗಿಲ್ಲಲ್ಲ, ಸಾಬ್ರನ್ ಮದುವೆ ಆಗಿಂದ ಇದು ನಮ್ಮ ಹಿಂದೂಗಳನ್ನೆಲ್ಲ ಸಾಬ್ರು ಮಾಡ್ಬೇಕು ಅಂತ ಹೊಂಟೈಕಿ. ಅವನು ಬಂಬಡಿ ಹೊಡೆದ್ರು ಕೇಂದ್ರದ ಇವನು ಮೋದಿ ಅವನೇ BJP ಬರೋದಲ್ಲಿ. ಇನ್ನು ಕೇಂದ್ರದ ಇವ್ರು ಇಲ್ರಿ, ಯಾರದಾರ? ಈಗ ರಾಹುಲ್ ಗಾಂಧಿ ಅವನಿಗೇನು ಬರ್ತೈತಿ? ಆಯಮ್ಮಗೆ ಏನು ಬರ್ತದೆ? ಮಣ್ಣು ಇಟಲಿ ಒಳಗೆ ದುಡ್ಡು ಇಟ್ಟಿದ್ದಾಳೆ ಓಟ್ನ ನಮ್ಮ ಭಾರತದ. ರಾಹುಲ್ ಗಾಂಧಿ ಅಂತಾರೆ ಭಾರತ್ ಮಾತೆ ಹುಚ್ಚವನು. ಅಲ್ಲಪ್ಪ ಹುಚ್ಚವನು. ನಾಟಿ ಹಚ್ಚಕ್ ಹೋಗೋದು, ಆದ್ಯಾಗ ಶೇಂಗ ಗಿಡ ತಿನ್ನೋದು, ಜಾಣ ಮಾಡ್ತಾನೆ ಇವನ್ನ. ಇದು ಜೀವನ ಅಲ್ಲ ಕಲ, ಯಾಕಲ ಬದುಕಿಸ್ತೆ ಬಿಟ್ಬಿಡ್ಲ ಸತ್ತೋಗ್ತೀನಿ ಕಲ. ಸರ್ ಇದು ಈ ಪುಕ್ಷಟ್ಟೆ ಯಾವುದು ಬೇಡ ಸರ್. ಈ ದೇಶದಲ್ಲಿ ಆ ಪುಕ್ಷಟ್ಟೆ ಏನೇ ಬೇಡ. ಯಾಕಂದ್ರೆ ದೇಶ ಹಿಂದುಳಿದು ಬಿಡ್ತದೆ. ಅದ್ರ ಬದಲು ಯಾವ್ದಾದ್ರು ಒಂದು ಫ್ಯಾಕ್ಟ್ರಿ ಕಟ್ಟಲಿ, ಯುವಕರಿಗೆ ಉದ್ಯೋಗ ಕೊಡಲಿ, ರೋಡ್ ಡೆವಲಪ್ಮೆಂಟ್ ಮಾಡಲಿ, ಇವೊಂದು ಉದ್ಯೋಗ ಸೃಷ್ಟಿ ಮಾಡಬೇಕು. ಇವತ್ತು ನಿರುದ್ಯೋಗ ಸಮಸ್ಯೆ ತುಂಬ. ಯಾಕಂದ್ರೆ ನಮ್ಮ ದೇಶ ಗ್ರಾಮೀಣ, ಸುಮಾರು 70% ಬರೀ ಗ್ರಾಮೀಣ ಹಳ್ಳಿಗಳು ಇರುವಂಥ ದೇಶ. ಆಯ್ತು, ಆಮೇಲೆ ಕೃಷಿಗೆ ಪ್ರಾಧಾನ್ಯತೆ ಕೊಡಬೇಕು, ರೈತರಿಗೆ ಒಂದು ಉತ್ತೇಜನ ಕೊಡಬೇಕು. ಇವೆಲ್ಲ ಈ ಬಸ್ಸು ಅವೆಲ್ಲ ಇದು ಮಾಡೋದಕ್ಕಿಂತ ಗೊಬ್ಬರದ ಮೇಲೆ ಸಬ್ಸಿಡಿ ಕೊಡಬೇಕು, ಸಾವಯವ ಕೃಷಿಗೆ ಉತ್ತೇಜನ ಕೊಡಬೇಕು. ಈ ರಾಸಾಯನಿಕ ಕೆಮಿಕಲ್ ಏನೋ ನಾವು ಫುಡ್ ಇದೆ ಅದು ಇರಬಾರ್ದು. ಇಂಥಕ್ಕೆ ಮಾಡಬೇಕೇ ಹೊರತು ನೀನು ಕರೆಂಟ್ ಫ್ರೀ, ಓಟ್ನ ಆಸೆಗೆ ಕರೆಂಟ್ ಫ್ರೀ ಕೊಡ್ತೀನಿ, ನಿನ್ಗೆ ಅಕ್ಕಿ ಫ್ರೀ ಕೊಡ್ತೀನಿ ಅಂತಂದ್ರೆ ಇವತ್ತು ಎಷ್ಟು ಜನ ಸೋಂಬೇರಿಗಳಾಗಿದ್ದಾರೆ ಅಂದರೆ, ಈಗ ನಾವು ಗ್ರಾಮೀಣ ಪ್ರದೇಶದವರೇ, ಇವತ್ತು ಸುಮಾರು ಜನ ಕೃಷಿನ ಬಿಟ್ಬಿಟ್ಟಿದ್ದಾರೆ. ಇವಾಗ ಯಾಕೆ ಏನು ಸಿಗಲ್ಲ ಅದು ಬೆಳೆದ್ರಿ ಅಂತನ್ಬಿಟ್ಟು ಎಲ್ಲ ಹಳ್ಳಿನಲ್ಲ ಕುಡಿತು ದಾಸರಾಗ್ತಾ ಇದ್ದಾರೆ. ಎಲ್ಲ ಸುಮ್ಮನೆ ಕುಳ್ತು ಯಾಕೆ ಫ್ರೀ ಕೊಡ್ತಾರಲ್ವಾ, ಏನು ಖರ್ಚು ಬರಲ್ಲ. ಅವ್ರ ಮೈ ಮೇಲೆ ಏನಾದರೂ ಕಷ್ಟ ಅನ್ನೋದು ಬಂದರೆ ಅವ್ರು ಹೋಗಿ ದುಡಿತಾರೆ. ಫ್ರೀ ಕೊಡಬಾರ್ದು, ಉದ್ಯೋಗ ಸೃಷ್ಟಿ ಮಾಡಬೇಕು, ದೇಶ ಡೆವಲಪ್ಮೆಂಟ್ ಮಾಡಬೇಕು ಅಷ್ಟೇ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಲೇಡೀಸ್ಗೆ ಬಸ್ ಫ್ರೀ ಬಿಟ್ಬಿಟ್ಟು 1 ಕ್ವಾರ್ಟರ್ ಮೇಲೆ 30 ರೂಪಾಯಿ ಜಾಸ್ತಿ ಮಾಡಿಬಿಟ್ರು. ಕುಡಿಯೋರು ಏನು ಮಾಡಬೇಕು? ಗೌರ್ಮೆಂಟಿಗೆ ಲಾಭ ಹೋಗ್ತಾನೇ ಇದೆ ಅಲ್ವಾ? ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ, ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ. ಈಗ ಲಾಭ ಹೋಗ್ತಾನೆ ಇದೆ. ಬರ ಪರಿಹಾರ ಅಂತಂದ್ರೆ 100 ಕೋಟಿ ಅದಿನ್ನ ಬಿಡುಗಡೆ ಆಗಿಲ್ಲ. ರೈತರು ಸಾಯ್ತಾ ಇದ್ದಾರೆ. ಮಳೆ ಇಲ್ಲ, ಬೆಳೆ ಇಲ್ಲ. ರೈತರು ದುಡಿಮೆ ಮಾಡಿದ್ರೆ ಮಾತ್ರ ನಾವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ತಿಂತೇವೆ. ರೈತರಿಗೆ ಮಳೆ ಇಲ್ಲ, ಬೆಳೆ ಇಲ್ಲ. ಏನು ಮಾಡೋದು? ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಿರಂತರ ಸುದ್ದಿಗಾಗಿ ನಿರೀಕ್ಷೆ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲೆ.